ಏನಪ್ಪ ನರಸಿಂಹರಾಜು, ಒಬ್ಬನೇ ಓಡಾಡ್ತೀನಿ ಕಣ, ನನ್ನನ್ನೇನಾದ್ರು ಸಾಯಿಸ್ಬಿಟ್ರೆ. ಸ್ವಲ್ಪ ಈ ಕಡೆ ನೋಡು ಕಂದ. ಹೆಣ್ಮಗು ಎಸ್ ಕೊಳ್ಳೇಗಾಲ. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿದ್ ಬಿಡೋಣ. ಮೀನಾಕ್ಷಿ ಐಡಿ ರ್ಯಾಕ್ ಸ್ಟುಡಿಯೋಸ್. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ರ್ಯಾಕ್ ಸ್ಟುಡಿಯೋಸ್. ಅಣ್ಣ ಇನ್ನು ಏನೋ ಬೇಕಣ್ಣ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಇವ್ನ್ಯಾವನ ಸೆಡೆ ನನ್ ಮಗ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅನ್ನಿಸ್ತದ. ಬನ್ನಿ ಕಿರಣ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗಾಯಿತು. ಇವತ್ತು ದಿನ 7, 7th ಡೇ. ಓದಿದ್ದು 7th ಡೇ ಇಂಗ್ಲೀಷ್ ಹೈಸ್ಕೂಲು, 7th ಡೇ ಅಡ್ವೆಂಟಿಸ್ಟ್ ಇಂಗ್ಲೀಷ್ ಹೈಸ್ಕೂಲ್, SDAHS ಕೊಳ್ಳೇಗಾಲ. ಓ ಸೊ ಇವತ್ತು ಅಜ್ಮೀರಾ ಫ್ಯಾಷನ್ ಲಿಮಿಟೆಡ್ ಇದೆಯಲ್ಲ, ಅವ್ರದ್ದೇ 10th ಫ್ಲೋರಲ್ಲಿ ಇನ್ನೂ ಯಾವುದೋ ಒಂದು ಶೋರೂಮ್ ಇದೆಯಂತೆ. ಬಟ್ ಅಂದರೆ ಸೇಮ್ ಅದೇ ಥರ ಅಜ್ಮೀರಾ ಫ್ಯಾಷನ್ ಲಿಮಿಟೆಡ್ ಇದೆಯಲ್ಲ, ಸೊ 7th ಫ್ಲೋರ್ದೆಲ್ಲ ಕವರ್ ಮಾಡಾಯಿತು. 10th ಫ್ಲೋರ್ದೊಂದಿದೆ, ಸೊ ಅದೊಂದು ವಿಡಿಯೋ ಮಾಡೋಣ ಅಂಥೇಳಿ ಇವತ್ತು ಹೊರಟ್ವಿ. ಸೊ ಬೆಳಗ್ಗೆ ಒಳ್ಳೆ ಟಿಫನ್ಗೋಸ್ಕರ ಹಂಟಿಂಗ್ ಸ್ಟಾರ್ಟ್ ಆಗಿದೆ ಸೂರತ್ತಲ್ಲಿ. ಊರು ಗೊತ್ತಿಲ್ಲಲ್ಲ, ಸೊ ಹುಡ್ಕೊಂಡು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಇನ್ನೂ ಗೊತ್ತಿಲ್ಲ. ನೋಡೋಣ, ಒಳ್ಳೆ ಜಾಗ ಸಿಕ್ಕಿದ್ರೆ ಚೆನ್ನಾಗಿ ಟಿಫನ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಬಟ್ ಏನಪ್ಪ ಬಿಸಿಲಿದು. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಈ ಥರ ಮೋಡ ಇದ್ರೂ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಹ್ಯೂಮಿಡಿಟಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ರ್ಯಾಪಿಡೋ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವತ್ತು ನನಗೆ. ಸಾಕಷ್ಟು ಜನ ನೋಡ್ತಿರ್ಬೋದು, ಆಟೋದವ್ರಿಗೆ ರ್ಯಾಪಿಡೋದವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಶ್ ಇದೆ. ಅರ್ಥ ಆಗುತ್ತೆ, ಅವ್ರ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಯಾಕಂದರೆ ಆಟೋದವ್ರು ಏನಂದರೆ ಅವರು ಎಲ್ಲೋ ಬೋರ್ಡ್ ಮಾಡಿಸಿರ್ತಾರೆ, ಎವ್ರಿ ಇಯರು FC ಮಾಡಿಸ್ಬೇಕು. ಸೊ FC ಮಾಡಿಸ್ಬೇಕಂದ್ರೆ ಗೊತ್ತಲ್ಲ, ರಿಜಿಸ್ಟ್ರೇಷನ್ ಥರನೇ ಲೆಕ್ಕ. ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಎವ್ರಿ ಇಯರು ಮಾಡಿಸ್ತಾ ಇರಬೇಕು. ಅದಕ್ಕೊಂದಷ್ಟು ದುಡ್ಡು ಸುರಿಬೇಕು. RTOದಲ್ಲಿ ಗೊತ್ತಲ್ಲ, ಎಲ್ಲ ಡೈರೆಕ್ಟಲ್ಲಿ ಏನೂ ಕೆಲಸ ಆಗೋಲ್ಲ. ಎಲ್ಲ ಕಮಿಷನ್ ಮುಖಾಂತರ, ಏಜೆಂಟ್ ಮುಖಾಂತರ ತಲುಪಿ ಮಾಡಿಸ್ಕೋಬೇಕು. ಅವ್ರಿಗೂ ಕಮಿಷನ್ ಕೊಡಬೇಕು, ಏನೇನೋ ಇರುತ್ತೆ. ಆಮೇಲೆ ಕ್ರೈಟೀರಿಯಾ ಕ್ವಾಲಿಫೈ ಆಗೋಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೊಂದಷ್ಟು ದುಡ್ಡು ಕೊಟ್ಟು ಬ್ರೈಬರಿ, ಅಂದರೆ ಬ್ರೈಬ್ ಗೊತ್ತಲ್ಲ, ಲಂಚ ಕೊಟ್ಬಿಟ್ಟು ತೊಗೋಬೇಕು. ಎವ್ರಿ ಇಯರು ಪ್ರಾಬ್ಲಮ್ಮೇ. ಮತ್ತು ಇನ್ಶೂರೆನ್ಸ್ ಏನು ನಾರ್ಮಲ್ ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಎಲ್ಲೋ ಬೋರ್ಡ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಇದಕ್ಕೊಂದು 4,000 ಅಂದರೆ 10,000 ಇರುತ್ತೆ ಎಲ್ಲೋ ಬೋರ್ಡ್ಗೆ. ಆ ಥರ ಎಲ್ಲ ಇರುತ್ತೆ. ಆ ಥರ ಎಲ್ಲ ನೋಡಿಕೊಂಡು ಅವರು ಮಾಡಬೇಕು, ಅವ್ರ ಜೀವನನೂ ನೋಡ್ಕೋಬೇಕು. ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ವೈಟ್ ಬೋರ್ಡ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿದೆಯಲ್ಲ, ಸೊ ಅವ್ರದ್ದು ಕೂಡ ಪ್ರಾಬ್ಲಮ್ಗಳು ಅಷ್ಟೇ ಇದೆ. 1.5 ಲಕ್ಷ ಜನ ರ್ಯಾಪಿಡೋ ಬೈಕ್ ಓಡಿಸ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಬಟ್ ತುಂಬ ಕಷ್ಟ ಇದೆ ಸ್ನೇಹಿತರೆ. ಯಾಕೆಂದರೆ ಇವನ್ ಅವರೂ ಕಷ್ಟಪಟ್ಟು ಬಂದಿರ್ತಾರೆ ಜೀವನದಲ್ಲಿ, ಏನೋ ಒಂದು ಮಾಡೋಣ ಅಂಥೇಳಿ ಏನೇನೋ ಕಮಿಟ್ಮೆಂಟ್ಸ್ಗಳು ಇಟ್ಕೊಂಡಿರ್ತಾರೆ. ಸಡನ್ನಾಗಿ ಈ ಥರ ಬ್ಯಾನ್ ಮಾಡಿಬಿಟ್ರೆ ಅವ್ರ ಲೈಫ್ ಹೆಂಗೆ? ಬ್ಯಾಂಗ್ಳೂರು ಬಂದಿರ್ತಾರೆ, ಮನೆ ಬಾಡಿಗೆ ತೊಗೊಂಡಿರ್ತಾರೆ, ಮನೆ ಬಾಡಿಗೆಗಳು ಕಟ್ಟಬೇಕು, ಎಲ್ಲ ಇರುತ್ತೆ. ಅಲ್ಲ, ಇಂಥದ್ರಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಲಾಂಚ್ ಮಾಡಿದಾಗ ಈ ಕ್ರೈಟೀರಿಯಾ ಎಲ್ಲ ಏನಕ್ಕೆ ನೀವು ಸ್ಟಾರ್ಟಿಂಗಲ್ಲೇ ಮಾಡಿರಲಿಲ್ಲ? ಈ ಕ್ವಶನ್ ನಾನು ರ್ಯಾಪಿಡ್ ಅವ್ರನ್ನ ಕೇಳ್ತೀನಿ. ಇಷ್ಟು ದಿನ ಇದ್ರಿಲ್ಲ ಸ್ವಾಮಿ ಇವರು, ಅವಾಗ ಕೇಳಬೇಕಾಗಿತ್ತಿಲ್ಲ. ಇವರು ಏನು ಬಾಯಲ್ಲಿ ಲಡ್ಡು ಇಟ್ಕೊಂಡಿದ್ರ? ಸರ್ಕಾರಕ್ಕೂ ಕೇಳ್ತೀನಿ, ಆಯಿತಾ?
ಯಾಕೆಂದರೆ ಈಗ ಫಸ್ಟ್ ಟೈಮು ಯಾವುದೇ ಒಂದು ಅಪ್ಲಿಕೇಶನ್ನು ಕರ್ನಾಟಕದಲ್ಲಿ ಓಪನ್ ಆಗ್ತಿದೆ ಅಂತ ಹೇಳಿದ್ರೆ ಮೇಯ್ನ್ ಅದಕ್ಕೆ ಸರ್ಕಾರದ ಬೆಂಬಲ ಇರಬೇಕು. ಒಪ್ಕೊಂಡಿದೆ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟಾಗಿದೆ ಅಂತಲ್ವಾ. ಮತ್ತು ಈಗ ಕೋರ್ಟ್ ಕಚೇರಿ ಅಂತ ಏನಕ್ಕೆ ಮತ್ತೆ ಅಲಿಸ್ತಿದ್ರು ಅವ್ರನ್ನ. ಎಷ್ಟೋ ಜನ 1.5 ಲಕ್ಷ ಜನ ಟ್ಯಾಕ್ಸ್ ಕಟ್ತಾ ಇದ್ರಲ್ಲ, ಗೌರ್ಮೆಂಟ್ಗೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಆದಾಯ ಬರುತ್ತೆ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ ಗೌರ್ಮೆಂಟ್ ಅವರು. ಸೊ ಅವ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗುತ್ತೆ. 1.5 ಲಕ್ಷ ಸರ್, 1 ಲಕ್ಷ ಜನ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಲ್ವಾ. ಸೊ ಅವ್ರಿಗೂ ಏನೋ ಒಂದು ಅನುಕೂಲ ಮಾಡಿಕೊಡಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಇತ್ತೀಚೆಗೆ ರ್ಯಾಪಿಡೋಯಿಂದನೇ ಸಾಕಷ್ಟು ದುಡ್ಡು ವಸೂಲಿ ಮಾಡ್ತಿದೆ ಅಲ್ವಾ. ಸೊ ಅವ್ರಿಗೆ ಫ್ರೀಯಾಗಿ ಏರೋ ಬೋರ್ಡ್ ಕನ್ವರ್ಟ್ ಮಾಡಿಸ್ಕೊಡಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಅವ್ರ ಹತ್ರ ದುಡ್ಡು ಏನಕ್ಕೆ ತೊಗೋತಾ ಇದ್ರ ಪಾಪ, ನೀವೇ ಮಾಡಿಸ್ಕೊಟ್ಬಿಡಿ. ಫಸ್ಟ್ ಟೈಮ್ ತಾನೇ ಮಾಡಿಸ್ಕೊಟ್ಬಿಡಿ. ಎವ್ರಿ ಇಯರ್ ಬೇಕಾದ್ರೆ ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಏನಿದೆ ಅದನ್ನು ರಿನ್ಯೂ ಮಾಡ್ಕೋತಾರೆ. ಏನಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀರಾ, ಏನಕ್ಕೆ ಬ್ಯಾನ್ ಮಾಡಿಸ್ತಾ ಇದ್ದೀರಾ? ಈ ಥರ ಟೈಮಲ್ಲಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾವಾಗ ಸಪೋರ್ಟ್ ಮಾಡ್ತೀರಾ? ಎಲ್ಲಿಂದ ತರಲಿ ದುಡ್ಡು? ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ಬೇಕು ತಾನೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದರೆ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈಗ ರ್ಯಾಪಿಡೋ, ಓಲಾ, ಊಬರ್ ಏನಿದೆಯೋ ಅವರೇ ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಎಂಪ್ಲಾಯ್ಮೆಂಟು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಲಾಸ್ಟ್ ಟೈಮ್ ನಾನು ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಹೋದಾಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸಿಕ್ತ. ಯಾಕಂದರೆ ಟೈಮ್ ಕರೆಕ್ಟಾಗಿ ಬಂದ, ನನಗೆ ಬಸ್ ಮಿಸ್ ಆಗಲಿಲ್ಲ. ಅದರಿಂದ ನಾನು ಅವಾಗ ಟ್ಯಾಕ್ಸಿ ಬುಕ್ ಮಾಡಿದೆ, ಬೈಕ್ ಟ್ಯಾಕ್ಸಿ. ಅವನು ಹೇಳ್ತಾನೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್, ದುಡ್ಡು ಪ್ರಾಬ್ಲಮ್ ಇದೆ, ಮನೇಲಿ ತುಂಬ ತೊಂದರೆ ಇದೆ, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂಥೇಳಿ ನಾನು ಈ ಥರ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಪಾರ್ಟ್ ಟೈಮ್ ಮಾಡಿಕೊಂಡು ನನ್ನ ಕೆರಿಯರ್ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ದೆ. ತುಂಬ ಖುಷಿ ಆಯಿತು. ನೋಡಿ, ಎಲ್ಲರಿಗೂ ಅದು ಪೂರ್ವಕವಾಗಿರುತ್ತೆ, ಮಾರಕವಾಗಿರುತ್ತೆ ಅಂತ ನಾನು ಕಮೆಂಟ್ ಮಾಡ್ತಿಲ್ಲ, ಆಯಿತಾ. ಅಟ್ಲೀಸ್ಟ್ ಒಂದು 90% ಜನಕ್ಕೆ ಹೆಲ್ಪ್ ಆಗ್ತಿದೆಯಾ ಅದನ್ನು ನೋಡಬೇಕಾಗುತ್ತೆ. ಅದನ್ನು ಮೇಯ್ನ್ ಗಮನಿಸಬೇಕಾಗಿರೋ ಅಂಶ. ಯಾಕೆಂದರೆ ನೀವು ಈಗ ಸರ್ಕಾರದಲ್ಲಿ ಇಷ್ಟೆಲ್ಲ ಮಾಡಿಲ್ಲ ಅಂದರೆ ನಾಳೆ ದಿನ ಅವರೇನೋ ಒಂದಷ್ಟು ಜನ ದುಡ್ಡು ಕೊಡೋಕ್ಕಾಗದೆ ಸಾಲಗಾರ ಕಾಟ ಏನೋ ಒಂದು ಪ್ರಾಬ್ಲಮ್ ಅಂದ್ಕೊಳ್ಳಿ, ಸೂಸೈಡ್ ಮಾಡ್ಕೊಂಡ್ರೆ ಇದಕ್ಕೆ ಯಾರು ಹೊಣೆ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಷ್ಟೋ ಜನ ಅವಲಂಬಿಸಿರೋ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿಗಳನ್ನ ನೀವು ಸಪೋರ್ಟ್ ಮಾಡಲೇಬೇಕು. ಎಲ್ಲರಿಗೂ ನಿಯಮ ತೊಗೊಂಬನ್ನಿ. ಇವನ್ ಆಟೋದವ್ರು ಅಷ್ಟೇ, ಓಡಿಸ್ಬೇಡ ಅಂತ ಹೇಳ್ತಿಲ್ಲ, ವೈಟ್ ಬೋರ್ಡಲ್ಲಿ ಓಡಿಸ್ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲೋ ಬೋರ್ಡ್ ಮಾಡಿಸ್ಬಿಡಿ, ತೊಂದರೆ ಇರಲ್ವಲ್ಲ. ಇನ್ನೂ ಎಷ್ಟು ದಿನ ಈ ರಗಳೆ ರೋಡ್ ರೇಜ್ಗಳು ನೋಡ್ಕೊಂಡು ನಾವು ಇರೋದು? ಸ್ಟಾಪ್ ಮಾಡಿ ಸಾಕು, ಫ್ರೀಯಾಗಿ ಮಾಡಿಸ್ಕೊಟ್ಬಿಡಿ ಎಲ್ಲರಿಗೂ. ಎಲ್ಲಿಂದ ತರೋದು ದುಡ್ಡನ್ನ? ಮೈಸೂರು ಹೋಟೆಲ್ಗೆ ಹೋಗೋಣ. ಗುಜರಾತಲ್ಲಿ ಮೈಸೂರು ಹೋಟೆಲ್ ಅಂತೆ, ನೋಡೋಣ ಹೆಂಗಿದೆ ಅಂತ. ಯಾವ ಕಡೆ ಬಸ್ಸು? ರೈಟಾ? ಏನೇನೋ ಇದೆ, ಇಷ್ಟು ಸಾಕು. ನಗು ಬರ್ಲಿಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.